ಜಿಲ್ಲಾ ಪಾವಗಡ ತಾಲೂಕಿನ ದಲಿತ ಪರ ಒಕ್ಕೂಟ ಸಂಘಟನೆಗಳ ವತಿಯಿಂದ ರಾಜ್ಯದಾದ್ಯಂತ ಒಳ ಮೀಸಲಾತಿ ವಿಚಾರವಾಗಿ ಪಾವಗಡ ತಾಲೂಕಿನ ಶಾಸಕರು ಎಚ್.ಬಿ. ವೆಂಕಟೇಶ್ ಅವರ ಗೃಹ ಕಚೇರಿ ಮುಂದೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಗೌರವಿಸಿ ಕಾಲಹರಣದ ಆಯೋಗ ಬೇಡ, ಒಳ ಮೀಸಲಾತಿ ಜಾರಿ ಮಾಡಿ ಎಂದು ಪಾವಗಡ ತಾಲೂಕಿನ ವಿಧಾನಸಭೆಯ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ದಲಿತ ಪರ ಒಕ್ಕೂಟಗಳು, ಸಂಘಟನೆಗಳು, ಮಾದಿಗ ಸಮುದಾಯದ ಮುಖಂಡರುಗಳು ಮತ್ತು ಯುವಕರ ವತಿಯಿಂದ 14/12/2024 ಶನಿವಾರ ಬೆಳಗ್ಗೆ 11ಕ್ಕೆ ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ನಡೆಸಿದ್ರು. ತಮಟೆ ಚಳವಳಿ ನಡೆಯುವ ಸಮಯದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪನವರು ಗೃಹ ಕಚೇರಿಯಲ್ಲಿ ಇದ್ರು. ದಲಿತ ಪರ ಒಕ್ಕೂಟ ಸಂಘಟನೆಗಳು ಮಾಜಿ ಸಚಿವ ವೆಂಕಟರಮಣಪ್ಪ ಅವರಿಗೆ ದಲಿತ ಒಕ್ಕೂಟ ಸಂಘಟನೆಗಳು ನಿಮ್ಮ ಬೆಂಬಲ, ನಾವು ಏನು 40 ವರ್ಷಗಳನ್ನ ನಿರಂತರ ಹೋರಾಟಗಳನ್ನ ಮಾಡಿಕೊಂಡು ಬಂದಿದ್ದೇವೆ. ಇದರ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡದೆ ಅದರ ತಕ್ಕಂತೆ ನೀವು ಒಳ ಮೀಸಲಾತಿ ವಿಚಾರವಾಗಿ ನಿಮ್ಮ ಬೆಂಬಲ ನೀಡಬೇಕು ಎಂದು ದಲಿತ ಒಕ್ಕೂಟ ಸಂಘಗಳು ಮತ್ತು ಮಾದಿಗ ಸಮುದಾಯದ ಮುಖಂಡರುಗಳು ಒತ್ತಾಯಿಸಿದ್ರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ವೆಂಕಟರಮಣಪ್ಪನವರು ಮಾತನಾಡಿ, ಒಳ ಮೀಸಲಾತಿ ವಿಚಾರವಾಗಿ ನನ್ನ ಬೆಂಬಲ ನಿಮಗೆ ಇದೆ ಅಂತ ಮಾಜಿ ಸಚಿವರು ವೆಂಕಟರಮಣಪ್ಪನವರು ಹೇಳುತ್ತಾರೆ. ಈ ಸಮಯದಲ್ಲಿ ತಮಟೆ ಚಳುವಳಿಯಲ್ಲಿ ಭಾಗವಹಿಸಿದವರು ಡಿಎಸ್ಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಸಿಕೆಟಿ ತಿಪ್ಪೇಸ್ವಾಮಿ, ಮಾದಿಗ ದಂಡೋರ ಜಿಲ್ಲಾ ಉಪಾಧ್ಯಕ್ಷರಾದ ವಲ್ಲೂರು ನಾಗೇಶ್, ಕನ್ನಮೇಡೆ ಕೃಷ್ಣಮೂರ್ತಿ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು ಪೆದ್ದಣ್ಣ ಹೊಸಳ್ಳಿ, ಮಲ್ಲಿಕಾರ್ಜುನ್, ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರು ಕಡಮಲ ಕುಂಟೆ ಹನುಮಂತರಾಯಪ್ಪ, ಪ್ರಸನ್ನ ಪಳವಳ್ಳಿ, ಗೋವಿಂದಪ್ಪ ಇನ್ನು ಮುಂತಾದ ಸುಮಾರು ಜನ ಮಾದಿಗ ಸಮುದಾಯದ ಮುಖಂಡರು ಮತ್ತು ಯುವಕರು ಭಾಗವಹಿಸಿದ್ರು. ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿರ್ತಕ್ಕಂಥ ವೆಂಕಟಪ್ಪ ದೊಡ್ಡಪ್ಪ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶ ಮಾತಾಡಬೇಕು ಅಂತ ನಾವು ಮಾತಾಡ್ತಲ್ಲ ಸಾಕು. ನಮ್ದು ಸಂಪೂರ್ಣ ಬೆಂಬಲ ಇದೆ ಅಂದಿದ್ದೀನಿ. ಒಂದೇ ವರ್ಡ್ ಭಾಷಣ ಮಾಡಿದ್ರೆ ನಮ್ಮ ಭಾಷಣ ಮಾಡಲಿಲ್ಲ, ಒಂದೇ ಮಂತ್ರಿಸಿದ್ದೀನಿ. ಬೆಂಬಲ ಇದೆ. ಮಾನ್ಯ ಮಾಜಿ ಮಂತ್ರಿಗಳು, ಈ ಭಾಗದ ಜನಪ್ರಿಯ ಶಾಸಕರು, ಮಂತ್ರಿಗಳು ಆಗಿದ್ದಂಥ ಶ್ರೀಯುತ ವೆಂಕಟರಮಣಪ್ಪ ಸರ್ ಅವರು. ಬ್ಯೂರೋ ರಿಪೋರ್ಟ್, ಶಿವಾನಂದ ಪಾವಗಡ, ಭಾರತ ವೈಭವ ನ್ಯೂಸ್, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.